ಈ ರಂಗಭೂಮಿ ಪೂಜೆಯನ್ನು ಚನ್ನಬಸಪ್ಪ ನಗರಳ್ಳಿಯವರು ನೆರವೇರಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಗ್ರಾಮ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಶ್ರೀ ಗುರು ಸಿದ್ದೇಶ್ವರ ಶಿವೇಶ್ವರ ಸಿದ್ದೇಶ್ವರ ಭಕ್ತಿ ತಾಯಿ
ಅಮ್ಮ, ತಾಯಿ ಜಗದಂಬ, ನಿನ್ನನ್ನೇ ನಂಬಿದ ಈ ಭಕ್ತರ ಕಣ್ಣೀರಿನ ಕತೆ ಕೇಳು ತಾಯಿ, ಕೇಳು. ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥೆ ನಾನು. ಅಣ್ಣನ ಪ್ರೀತಿಯ ಆಶ್ರಯದಲ್ಲಿ ಬೆಳೆದು ನಿಂತೆ. BA ಪದವೀಧರಾದ ನನ್ನಣ್ಣ ನೌಕರಿ ಇಲ್ಲದೆ ಬೀದಿ ಬೀದಿ ಅಲೆದಾಡಿ ಕಡೆಗೂ ಕೂಲಿ ಕೆಲಸ ಮಾಡಿ ಈ ತಂಗಿಯ ಬಾಳು ಬಂಗಾರವಾಗಲೆಂದು ಶ್ರೀಮಂತರ ವರವನ್ನು ನೋಡಿ ನನ್ನನ್ನು ಮದುವೆ ಮಾಡಿದ್ರು. ಮದುವೆ ಮಾಡಿ ನುಟ್ಟಿ ಸುರು ಬಿಡುವರಲ್ಲೇ ಆ ಕಾಮರಾಜ ನನ್ನ ದೇಹಕ್ಕೆ ಆಸೆ ಪಟ್ಟು ಅವನಿಗೆ ಕಾಮದಾಶ ನೀಡಲಿല്ലെಂದು ಪ್ರತಿನಿತ್ಯ ನನ್ನನ್ನು ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಆಚೆ ಹಾಕಿದ. ಅಣ್ಣನ ಜೊತೆ ಆದ್ರೂ ಸುಖದಿಂದ ಸಂಸಾರ ಮಾಡಬೇಕೆಂದು ತವರು ಮನೆಗೆ ಬಂದ್ರೆ ಯಾರೋ ಮಾಡಿದ ಕೊಲೆ ಅಪವಾದವನ್ನು ಹೊತ್ತು ನನ್ನಣ್ಣ ಜೈಲಿಗೆ ಹೋದ. ಇನ್ನು ಯಾರಿಗಾಗಿ ನಾನು ಬದುಕಿರ್ಬೇಕು? ಇಲ್ಲ ಇಲ್ಲ, ನನ್ನಂತ ಅನಾಥೆ ಈ ಭೂಮಿ ಮೇಲೆ ಬದುಕಿರಬಾರ್ದು. ತಾಯಿ, ನನ್ನ ಪ್ರಾಣವಾದರೂ ತೆಗೆದುಕೊಂಡು ಸಂತೋಷ ಪಡು ತಾಯಿ, ಸಂತೋಷ ಪಡು. ನಿಲ್ಲು ತಾಯಿ, ನಿಲ್ಲು. ಆತ್ಮಹತ್ಯೆ ಮಹಾಪಾಪ. ಯಾರು ನೀನು? ಯಾರಪ್ಪ ನಿನಗೆ ಹೇಳಿದು ಆತ್ಮಹತ್ಯೆ ಮಹಾಪಾಪ ಎಂದು? ಜೀವನದಲ್ಲಿ ಸುಖವಿಲ್ಲದಾಗ, ಜೀವನದಲ್ಲಿ ಯಾರು ಇಲ್ಲದಾಗ ಬದುಕಿದ್ದು ಏನ್ ಮಾಡ್ಬೇಕು ಈ ಭೂಮಿ ಮೇಲೆ? ಇಲ್ಲ, ನನ್ನಂತ ಬಡವಿ ಈ ಭೂಮಿ ಮೇಲೆ ಬದುಕಿರಬಾರ್ದು. ನಾನು ಸಾಯ್ಲೇಬೇಕು, ನಾನು ಸಾಯ್ಲೇಬೇಕು. ಮನನೊಂದಿ ಹಾಗೆಲ್ಲ ಮಾತನಾಡಬೇಡ. ನಿನಗಾದ ನೋವಾದರೂ ಏನು ಹೇಳು. ನೀನು ಈ ಸ್ಥಿತಿಗೆ ಬರಲು ಕಾರಣ ಯಾರು? ಬೇಡಪ್ಪ, ಬೇಡ. ನನ್ನಂತ ದುರ್ದೈದ ಕಣ್ಣೀರಿನ ಕತೆ ನೀನು ಕೇಳಬೇಡ. ಕೇಳಿ ನೀನು ವ್ಯಥೆ ಪಡೋದು ನನಗೆ ಸರಿ ಕಾಣೋದಿಲ್ಲ. ಹಾಗೆಲ್ಲ ಭಾವಿಸಬೇಡ ಮಗಳೇ. ನೀನು ನನ್ನ ಮಗಳ ಸಮಾನ. ನನಗೆ ಯಾರೂ ಇಲ್ಲ, ನೀನೇ ನನ್ನ ಮಗಳೆಂದು ತಿಳಿಯುವೆ. ಈ ಶಿವನ ಪಡೆದ ತಂದೆಯ ಮುಂದೆ ನಿನಗಾದ ನೋವು ಹೇಳಮ್ಮ. ನೀನು ಈ ಸ್ಥಿತಿಗೆ ಬರಲು ಕಾರಣ ಯಾರು? ಅಪ್ಪ, ಎಂಥ ಪ್ರೀತಿ, ಎಂಥ ಕರುಣೆಪ್ಪ ಈ ನಿನ್ನ ಮಗಳ ಮೇಲೆ. ನೀನು ಇಷ್ಟೊಂದು ಕೇಳ್ತಾ ಇದ್ದೀಯ ಅಂದ ಮೇಲೆ ನನ್ನ ಜೀವನದ ಕಥೆಯನ್ನು ನಿನ್ನ ಮುಂದೆ ಬಿಚ್ಚಿ ಹೇಳ್ತೀನಿ ಕೇಳ. ಆಗ 20 ವರ್ಷದ ಹಿಂದೆ ನಾವು ಚಿಕ್ಕವರಿದ್ದಾಗ ರೌದ್ರಾವತಾರ ತಾಳಿದರೆ ಮುಗಿಯಿತು. ಈ ಊರಿನ ಪುಂಡ ಪುಡಾರಿಗಳೆಂದು ಮೆರೆದವರೆಲ್ಲ ನನ್ನ ಕಾಲಡಿ ಬಂದು ಬೀಳಲೇಬೇಕು. ತಿಪ್ಪ್ಯ, ಲೇ ತಿಪ್ಪ್ಯ, ಯಪ್ಪ ಕರೆದ್ರೇನ್ರಿ? ಮಗನ ಹೊಯ್ಕೊಂಡೆ. ಹೋಗ್ಲಿ ಬಿಡ್ರಿ ಅಪ್ಪ, ಕರೀದಿ ಅದಕ್ಕೆ ಹೇಳ್ರಿ. ನೋಡಿ
ನೋಡಿದೆಯ ತಿಪ್ಪ ಈ ರುದ್ರೇಗೌಡನ ರೌದ್ರಾವತಾರ. ಈ ಪ್ರಪಂಚದಲ್ಲಿ ನನ್ನೆದುರು ಹಾಕಿಕೊಂಡವರು ಯಾರೂ ಬದುಕುವಂತಿಲ್ಲ. ತಿಪ್ಪ ಈ ದಯಾನಂದ್ ಈ ಊರಿನಲ್ಲಿ ತಾನೇ ಅಗರ್ಭ ಶ್ರೀಮಂತನೆಂದು ಗರ್ವದಿಂದ ಮೆರೆಯುತ್ತಿದ್ದನಲ್ಲ. ಆದರೆ ನಾನು ಬಿಟ್ಟ ಒಂದೇ ಒಂದು ಸೇಡಿನ ಬಾಣ ಅವನ ಆಸ್ತಿಯಲ್ಲ ನನ್ನ ಕೈ ಸೇರುವಂತೆ ಮಾಡಿ. ಲೇ ದಯಾ ಈ ರುದ್ರೇಗೌಡನ ರೌದ್ರ ಕಣ್ಣು ಬಿಟ್ಟರೆ ಮುಗಿಯಿತು. ಹೆಣ್ಣು ಹಣ್ಣು ಮಣ್ಣು ಜನಾರ್ಧದಲ್ಲಿಯೇ ನನ್ನ ಕಾಲಡಿ ಬಂದು ಬೀಳಲೇಬೇಕು. ಯಾರಪ್ಪ ಸೋಗಿನ ಸೀತೆ ಪಾರ್ವತಿ ಗಂಡನಿಲ್ಲದೆ ರೋಗದಿಂದ ಮನೆಯಲ್ಲಿ ಬಳಲುತ್ತಿದ್ದಾಳೆ. ಸಮಯ ನೋಡಿ ಅವಳಿಗೆ ವಿಷ ಹಾಕಿ ಅವಳ ಮಕ್ಕಳನ್ನು ಮನೆಯಿಂದ ಹೊರಗೆ ಎಳೆದಗೆದು ಮನೆಗೆ ಬೀಗ ಹಾಕಿಕೊಂಡು ಬಂದು ಬಿಡ್ಲತ್ತಿ. ಯಪ್ಪ ಕೊಡ್ರಿ ಅವ್ರ ಮತ್ತಿನ ನೋಡ್ರಿ ಆ ಪಾರ್ವತಿ ಸ್ಥಿತಿಗತಿ ಹೆಂಗ ಆತದ್ರಿ. ಆಕಿ ಸ್ಥಿತಿಗತಿ ಏನ್ ನೋಡ್ತೋ ಅವ್ರ ಮಕ್ಕಳನ್ನ ಹೊರಗೆ ಎಳ್ದೋಗೋದು ಕೀಲಿ ಹಾಕೊಂಡ್ ಬಂದ್ಬಿಡು. ಯಪ್ಪ ಬ್ಯಾಡ ಬಿಡ್ರಿ ಇನ್ನ ಮಕ್ಕಳು ಸಣ್ಣ ಅದಾವ. ಪಾಪ ಪುಣ್ಯಗಳ ಬಗ್ಗೆ ವಿಚಾರಿಸುತ್ತಾ ಕೂರುವ ಕಾಲವಿದಲ್ಲ. ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳುವುದೇ ಈ ರುದ್ರೇಗೌಡನ ನೀತಿ. ಹೋಗು, ಹೇಳಿದ ಕೆಲಸ ಮುಗಿಸ್ಕೊಂಡು ಬಾ ಹೋಗು. ಆಯ್ತ್ರಿ ಅಪ್ಪ ನಾ ಏನೋ ಬರ್ತೀನಿ ರೀ. ಊರಿನಲ್ಲಿ ನೀನೇ ಅಗರ್ಭ ಶ್ರೀಮಂತನೆಂದು ಗರ್ವದಿಂದ ಮೆರೆಯುತ್ತಿದ್ದೀಯಲ್ಲವೇ? ಹೇಗಿದೆ ಈ ರುದ್ರೇಗೌಡನ ಸ್ನೇಹದ ಸಂಚು? ಅಂದು ಲಕ್ಷಾಧಿಪತಿಯಾದ ನೀನು ಇಂದು ಬೀದಿ ಬಿಕ್ಕಾರಿ. ಏನಿದೆ ಅದೇ ನಾವು ತಿಪ್ಪ ಯಪ್ಪ ಏನಾಯ್ತ್ರಿ ಅಪ್ಪ ಏನಾಯ್ತ್ರಿ? ಎದೆ ನೋವು ತುಪ್ಪ. ನಿಲ್ರಿ ಅಪ್ಪ ನಾ ಡಾಕ್ಟರ್ ಕರ್ಕೊಂಡ್ ನಿಲ್ರಿ ಅಪ್ಪ. ಡಾಕ್ಟರ್ ಬರೋವರೆಗೂ ನಾನು ನನ್ನಲ್ಲಿ ಉಳಿಯುವಷ್ಟು ತಾಳ್ಮೆ ಇಲ್ಲ ತಿಪ್ಪ. ನಮಗ್ ಬಿಟ್ಟು ಹೋಗ್ಬೇಡ್ರಿ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡುತ್ತೀನಿ ಟಾಟ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡುತ್ತೀನಿ ಟಾಟ. ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸ್ಯಾಳ ನಂಗ ಮಾಟ. ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸ್ಯಾಳ ನಂಗ ಮಾಟ. ಮಾಡಿದ್ದ ಮರತಾನ ಒಳ್ಳೆ ನಾಟಕ ಮಾಡ್ಯಾನ. ಮಾಡಿದ್ದ ಮರತಾನ ಒಳ್ಳೆ ನಾಟಕ ಮಾಡ್ಯಾನ. ಹೊಟ್ಟಿ ಉರ್ಸತಾನ
ನೀರಿಗೆ ಬಾರ ಚಟ್ನಿ ಬೆಳಿಗ್ಗೆ ಹಿಡ್ಕೊಂಡು ನೀರಿಗೆ ಬಾರ ಚಟ್ನಿ ಬೆಳಿಗ್ಗೆ ಹಿಡ್ಕೊಂಡು ನೋಡಕತ್ತೀರಿ ನೀರಿಗೆ ಬಾರ ಚಟ್ನಿ ಬೆಳಿಗ್ಗೆ ಹಿಡ್ಕೊಂಡು ನೀರಿಗೆ ಬಾರ ಚಟ್ನಿ ಬೆಳಿಗ್ಗೆ ಹಿಡ್ಕೊಂಡು ತಂಡಿ ದಿನದಾಗ ಹುಡುಗ ಕಬ್ಬಿನ ಪಡದಾಗ ಥಂಡಿ ದಿನದಾಗ ಹುಡುಗ ಕಬ್ಬಿನ ಪಡದಾಗ ಕರ್ನಾಗ ಖುಷಿಯಾದ ಬಂದು ನಿನ್ನನ್ನು ನೋಡಿದಾಗ ಕರ್ನಾಗ ಖುಷಿಯಾದ ಬಂದು ನಿನ್ನನ್ನು ನೋಡಿದಾಗ ನಾಯಿ ಹಂಗರ ವರ್ಣಿಯ ನಿನ್ನ ನೀಡೈವರ ನಿನಲವ್ವರ ನೀಡೈವರ ನಿನಲವ್ವರ ಆ ಗೆಳದೂರ ಬಾರ ನನ್ನ ಸರ್ದಾರ ನೀನೆ ನನ್ನ ಹಮ್ಮಿರ ಸಕತ್ತ ರಾಜಕುಮಾರ ಓ ಚೆಲ್ಲವ್ವ ಸಕತ್ತ ರಾಜಕುಮಾರ ಬಾರ ನನ್ನ ಹಮ್ಮಿರ ನೀನೆ ನನ್ನ ಸರ್ದಾರ ಸಕತ್ತ ರಾಜಕುಮಾರ ಓ ಚೆಲ್ಲವ್ವ ಸಕತ್ತ ರಾಜಕುಮಾರ ನೀಡೈವರ ನಿನಲವ್ವರ ಅಯ್ಯಯ್ಯಯ್ಯೋ ಹೊಡಿತ್ರಪ್ಪ ಹೊಡಿತ ನನ್ನ ಗಡಿಗಿನ ಹೊಡಿತ ಅಲ್ಲ ನನ್ನ ಹಾಲ್ನಾಗ ಈ ಬಾಡ್ಯಾಂದು ಮೊಸರು ಬಂದು ಎಲ್ಲ ಪಿಸರೆದ್ದು ಹೋಯ್ತು ಯಪ್ಪ ಏ ಮಾರಾಯ ಮುಂದಿನ ತಗದಿ ಏನಿಲ್ಲ ನಿಂದ ಕಣ್ಣ ಕಣ್ಣ ಏ ಕಬರಿಗೇಡಿ ಕಲ್ಲಿ ಯಾಕೆ ಒದರಾಗತ್ತಿದೆ ಬೀದಿ ನಾಯಿ ಒದರ್ದಂಗ ಏನಾರ ಹೊಡಿತ ನಿಂದು ಸ್ವಲ್ಪ ಬಿಡಿಸರಿ ಹೇಳು ಇಲ್ಲಿ ನೋಡು ನಂದು ತಳ ಹ್ಯಾಂಗ ನಗ್ಗೈತಿ ತೆಗೆದು ತೋರಿಸ್ಲೇನು ಮತ್ತ ಬ್ಯಾಡಪ್ಪ ಮಾರಯ್ಯ ಬ್ಯಾಡ ನಿಂದ ಮಾತ್ರ ನನಗೆ ತೋರ್ಸಾಕ್ ಹೋಗ್ಬೇಡ ಇಂಥ ತಂಡ್ಯಾಗ ನಿಂದ ಸಾಮಾನು ನನಗೆ ನೋಡೋದಾಗುವಲ್ತ ಅಲ್ಲೋ ಮಾರಯ್ಯ ಚಂದಾಗಿ ಕಣ್ಣು ತರ ನೋಡ್ಕೋತ ಬರುವುದಾಗುದಿಲ್ಲ ನಿನಗ ನೋಡು ನನ್ನ ಮಂದನ ಹಾಲು ಎಲ್ಲ ಹೆಂಗ ಸೋರಾಕತ್ತವ ಏ ಕಲ್ಲವ ಏನು ಭಾರಿ ಗಡಿಗೆ ಬಿಡು ಆ ಕರ್ರ ಗಡಿಯಾಗ ಬೆಳ್ಳಗೆ ಬುರುಗಿನಂತವು ಹಾಲು ಬರಾಕತ್ತವ ಹಾಲ ಎಷ್ಟು ಮಂದಗದವಲ್ಲ ಲೇ 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 ಖಬರ್ಗೇಡಿ ಕಲ್ಯ ಅಲ್ಲ ಹಾಲು ಮಂದಾಗಿದ್ರ ಮಂದಿ ಕೇಳ್ತಾರ ಹಾಲ್ನಾಗ ನೀರ್ ಹಾಕಿದ್ರ ಯಾರ್ ಕೇಳ್ಬೇಕು ಅಲ್ಲ ಇತ್ತಿತ್ಲಾಗನೆ ಹೆಂಗೆಂಗೋ ಮಾತಾಡಕತ್ತಿಯಲ್ಲ ಯಾಕ ಮಗನ ಇಂಥ ತಂಡ್ಯಾಗ ತಲೆಗಿಲಿ ಕೆಟ್ಟೈತೆ ನಿನಗ ಕೆಡಲಾರ್ದ ಏನ್ ಮಾಡ್ತದ ಇಂಥ ತಂಡ್ಯಾಗ ಬರೇ ಈ ಊರಾಗ ನಾ ಹಾಲು ಮರಕತ್ತು 10 ವರ್ಷ ಆಯ್ತು ಒಂದರೆ ಹರಿಯಾದ ಹುಡುಗಿಯರು ಬಂದು ಕಲ್ಲು ಮಾಮ ನಿನ್ನ ಹಾಲು ಬೇಕು ಅಂತ ಕೇಳ್ತಾರ ಮಾಡಿದೇನು ಬರೀ 60ರಿಂದ 70 ವರ್ಷದ ಮುದುಕ್ಯಾರ ಬರ್ತಾರ ಕಲ್ಲು ಮಾಮ ಈ ಸ್ವಲ್ಪ ನಿಂದು ಈ ವರ್ಷ ಮಿಸ್ಕಾಡಕತ್ತ ನೋಡು ಅಂತಾರ ಲೇ ಬೇವರ್ಸಿ ಕಲ್ಯ ಏನದು ಮಿಸ್ಕಾಡ್ಲಾರ್ದು ಹಾಲಿನ ವ್ಯಾಪಾರಲ್ಲೇ ಹಾಲಿನ ವ್ಯಾಪಾರ ಮಿಸ್ಕಾಡೋದು ಅಂದ್ರ ಹಾಲಿನ ವ್ಯಾಪಾರ ಎಷ್ಟು ಲಾಭ ಆಯ್ತು ಎಷ್ಟು ಲುಸ್ಕಾನ್ ಆಯ್ತು ಎಂದ ಅರ್ಥ ನಿಂದೇನಾರ ಸ್ವಲ್ಪ ಮಿಸ್ಕಾಡಕ್ಕೆ ಚಾಲು ಮಾಡ್ಯದನು ಲೇ ಲೇ ಕಲ್ಲಪ್ಪಣ್ಣ ಯಾಕೋ ಮಾರಯ್ಯ ಯಾಕ ಭಾಳ ಮಾತಾಡಕತ್ತಿ ಇವತ್ತ ಅಲ್ಲ ಮಾರಯ್ಯ ನಿಂದು ಉದ್ದಂದಿದ್ದ ಮಿಸ್ಗಾಡುವಲ್ತು ನೀನು ನನ್ನ ಗುಂಡ ಅಂತ ಗಟ್ಟೆ ಅಂತ ಹೆಂಗ ಮಿಸ್ಗಾಡ್ತೈತಿ ಹೋಗಿ ಗ್ವಾಡಿಗರ್ ಹಾಯ್ಲೇನ್ರಿ ಅಲ್ಲ ಕಲಿ ಉದ್ದುದಕ್ಕ ದುಂಡಕ ಅಂದ್ರೆ ಏನ ಇದು ಮಾತಿನ ಅರ್ಥರೇ ಲೇ ಮಾರಯ್ಯ ನೀ ತಪ್ಪು ತಿಳ್ಕೊಬೇಡ ಮಾರಯ್ಯ ಉದ್ದಂದಂದ್ರ ನಿಂದ ಬಿದ್ದೈತಲ್ಲ ಇದು ಹಾಲಿನ ಕ್ಯಾನ್ ಗುಂಡಂದಂದ್ರ
ಐತಲ್ಲ ಇದು ನಂದು ಮಣ್ಣಿನ ಕುಡುಕಿ ಇದನ್ನ ಮಂದ್ಯಾಗ ಹೇಳಿದ್ರ ಏನ್ ತಪ್ಪಾಕೈತಿ? ಹಿಂಗ ನನಗೆ ಅರ್ಥ ಆಗ್ಲಿಲ್ಲ ಬಿಡು. ಎತ್ತ ಮ್ಯಾಕಿನ ಏನ ಗಡ್ಗಿನ ಅಲ್ಲ ಕಲ್ಲು. ಮೊನ್ನೆ ಕರೂರ್ ಎಮ್ಮಿ ಬಜಾರ್ನಾಗ ಬಾಗಿದ ಮನಿ ಭಾಗವಾಗ ನಿಮ್ಮ ಅಪ್ಪ ಹೇಳಕತ್ತಿದ 2 ಗಟ್ಟುಳು ಗಿರಾಕಿ ನೋಡು ಅಂತೇಳಿ ಹಾಲು ಮಾರಕ್ಕ. ಮತ್ತೇನು ಹಿಡ್ದಾನೋ ಅಥವಾ ಏನು ಇಲ್ಲೋ? ಒಂದ ಚಟ್ಟಿ ಹಾಯ್ ಏ ಮಾರಯ್ಯ ಬಿಡೋ ನೀನ್ ಅವನ ಕೈನ. ಅಲ್ಲ ಇಂಥ ತಂಡಾಗ ಕೈ ಹಿಡಿದ್ರೆ ಹೆಂಗ ಆಗ್ಬೇಕಂತ ನನಗೆ ಗೊತ್ತೇನ? ಅಲ್ಲ ಕಲ್ಲು, ಹೆಂಗ ಆಗ್ಲತ್ತದ ಕೇಳು. ಅಲ್ಲ ಕಲ್ಲು, ಹೆಂಗ್ ಆಗ್ಲತ್ತದ್ ಕೇಳು. ತ್ರಾಸ ಹೆಂಗ? ಆಗೈತಿ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ಬೇಕಲ್ಲ, ಹೇಳೋಕೆ ಮಾತೇ ಇಲ್ಲ. ಹಿಂಗೆಲ್ಲ ಕೈ ಹಿಡಿಯಕ್ ಹೋಗ್ಬೇಡ ಸರ್. ದಾರ್ಬಿಡ ಹೋಗಿ ಕಲ್ಲು ನಿನ್ನ ಕೈಯಲ್ಲಿ ಎಷ್ಟು ತಂಪದವಲ್ಲ ಕಲ್ಲು. ಸ್ವಲ್ಪ ಏನರೇ ಬೆಚ್ಚಗ ಮಾಡ್ತೇನು? ಅಂದ್ರ ಇದ ತಂಡ್ಯಾಗ ಹೊಡಿ ಗಜಮನ. ನಿಜ ಹೇಳತೀನಿ ಗೆಳತಿ, ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹಾಗೆ ಇರಲಿ, ಈ ಜೀವನ ಹೆಂಗ ಗೆಳತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾದ ಬೆರಗೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ, ಒಂದೇ ಜೀವ ಎರಡು ದೇಹ ಪ್ರೇಮವಾದ ಬೆರಗೈತಿ. ನನ್ನ ಹೃದಯ ಕಾಕಿ ನೀನೆ ಗೆಳತಿ, ನನ್ನ ಹೃದಯ ಕಾಕಿ ನೀನೆ ಗೆಳತಿ. ವಜ್ರದಂತ ನಮ್ಮ ಪ್ರೀತಿ ಅದಕ್ಕೆ ಮೂರು ಕಣ್ಣು ಬೆತ್ತೈತಿ, ಎರಡು ರೂಪ ಒಂದೇ ಭಾವ ಹಾಲು ಏನು ಕಲದೈತಿ.
ವಜ್ರದಂತ ನಮ್ಮ ಪ್ರೀತಿ ಅದಕ್ಕೆ ಸುಂದರದೆ ದೇಹವಂತೆ ಭಾವ ಹಾಲು ದೇನಗಳತೆ ನನ್ನ ಮನದ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಮನದ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ಮಹಾರಾಣಿ ಗೆಳನೆ ಎಲೆ ಆನಂದ ಅಡಿಗಡಿಗೂ ಈ ಕಾಮರಾಜನ ಕೋಪದ ಕಿಡಿಯನ್ನು ದಾವಾಗ್ನಿಯಂತೆ ಉಳಿಸುವೆಯಾ? ಲೇ ಸಕ್ಕಿನ ಮಗನ, PA ಪದವಿಯಲ್ಲಿ ನನ್ನನ್ನು ಅವಮಾನಗೊಳಿಸಿ ನನ್ನ ದಾರಿಯಲ್ಲೇ ಬಂದು ಬಂಗಾರದ ಪದಕ ಪಡೆ ನಿನ್ನ ಪ್ರೇಯಸಿರಾದ ತನ್ನ ಗೆಳತಿಯರ ಮುಂದೆ ಅವಮಾನ ಮಾಡಿದಳಲ್ಲ, ಇದರ ಸೇಡನ್ನು ತೀರಿಸಿಕೊಳ್ಳದೆ ಬಿಡಲಾರ ಈ ಜಲಗಾರ. ನಿನ್ನ ತುಂಬಿದ ದೇಹದ ರುಚಿಯನ್ನು ಹೀರಿ ಬೀಸಗೆ ಎದ್ದಿದ್ದರೆ ಕಾಮರಾಜನೇ ಅಲ್ಲ. ಸೂರ್ಯೋದಯದ ಸಮಯದಲ್ಲಿ ಸುಂದರವಾದ ಹೆಣ್ಣಕ್ಕಿಯೊಂದು ಇತ್ತ ಕಡೆ ಸುಂದರವಾದ ಗಾನವನ್ನು ಹಾಡುತ್ತಾ ಬರಲಿ ಬರಲಿ, ಸಮಯ ನೋಡಿ ಸಾಧಿಸಿದರಾಯ್ತು ನನ್ನ ಕಾರ್ಯ. ಎಷ್ಟೊಂದು ಸುಂದರವಾಗಿದೆ ಈ ಹಳ್ಳಿ. ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳು, ಹರಿಯುತ್ತಿರುವ ನದಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಆನಂದವಾಗ್ತಾ ಇದೆ. ಈ ಸಂತೋಷ ಸಮಯದಲ್ಲಿ ಆಕಾಶದತ್ತ ಹಾರಾಡಬೇಕೆಂಬ ಆಸೆ ಆಗಿದೆ. ಅಬ್ಬಾ, ಅದಾವ ದೇವರು ಸೃಷ್ಟಿಸಿರುವನೋ ಈ ಬೆಳದಿಂಗಳ ಬಾಲೆಯನ್ನು. ಎಷ್ಟೊಂದು ಸುಂದರವಾದ ಸುಗುಣವತಿ ಚೆಲುವೆ. ಮುಂದೆ ನೋಡಿದರೆ ಮೇನಕಿ, ಹಿಂದೆ ನೋಡಿದರೆ ಊರ್ವಶಿ.
ಎಡದಿಂದ ನೋಡಿದರೆ ರಂಬೆ, ಬಲದಿಂದ ನೋಡಿದರೆ ತಿಲೋತ್ಮೆ. ಒಟ್ಟಾರೆಯಾಗಿ ಸೌಂದರ್ಯದ ರಾಶಿಯನ್ನೇ ಹಾಕಿದ್ದಾನೆ ಆ ದೇವರು. ಯಾರು ನೀನು ರೂಪಸಿಯೇ? ಏ ಮಿಸ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನು ಯಾರದು ನಿನಗೇಕೆ ಬೇಕು? ಮೊದಲು ಇಲ್ಲಿಂದ ದಾರಿ ಬಿಡು, ಇಲ್ಲದಿದ್ರೆ ಈ ಸುಮಾರ ಕೈ ರುಚಿ ತೋರಿಸ್ಬೇಕಾಗಿತ್ತು. ಆಹಾ, ಸುಮಾ, ರೂಪಕ್ಕೆ ತಕ್ಕಂತೆ ಹೆಸರು ಸುಮಾ. ಇಲ್ಲೇ ಸುಮಾ, ಕಟ್ಟಿದ ದಾರಿಯನ್ನು ಬಿಟ್ಟು ಹೋಗಲು ಈ ಕಾಮರಾಜನೇನು ಚಂಡನೆಂದು ತಿಳಿದಿರಬೇಡ. ಈ ಸೂರ್ಯೋದಯದ ತಂಗಾಳಿ ಸೂಸುವ ಸಮಯದಲ್ಲಿ ನಿನ್ನಂತ ಒಂಟಿ ಹೆಣ್ಣು ಬಿಟ್ಟು ಹೋಗಲು ಅದು ಹೇಗೆ? ಏ ಕಾಮರಾಜ್, ನಿನ್ನ ನಾಲಿಗೆಯಿಂದ ಬರೋ ಹೊಲಸು ಶಬ್ದಕ್ಕೆ ಸ್ವಲ್ಪ ಕಡಿವಾಣ ಹಾಕು, ಇಲ್ಲದಿದ್ರೆ ನಿನ್ನ ನಾಲ್ಗೆಯನ್ನು ಕತ್ತರಿಸಿ ಬಿಟ್ಟೆನು, ಎಚ್ಚರ. ಬಂಡ ಹೆಣ್ಣ, ಉಚ್ಚರಿಸದಿರು ಮತ್ತೊಮ್ಮೆ ಈ ಕಾಮರಾಜನ ಮುಂದೆ ನಿನ್ನ ಎಚ್ಚರಿಕೆಯ ಮಾತನ್ನು. ಎಚ್ಚರದ ಬಗ್ಗೆ ಏನಾದರೂ ಬಗಳಿದೆ ಆದರೆ ನಿನ್ನ ಬಾಳಿನಲ್ಲಿ ಹುಚ್ಚ ಬಿಸಿಬಿಟ್ಟದ ಜೋಕ್ಯ. ಏ ಕಾಮರಾಜ, ನಿನ್ನ ಶ್ರೀಮಂತಿಗೆ ಸಕ್ಕಿನಿಂದ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಪ್ರತಿಯೊಂದು ಹೆಣ್ಣನ್ನು ಕಾಮದಾಟಕ್ಕೆ ಕರೆಯದೆ ಆದ್ರೆ ಕರೆಯುವ ನಿನ್ನ ಕೈಯಲ್ಲಿ ಕತ್ತರಿಸಿ ಬಿಟ್ಟನು, ಎಚ್ಚರಿಕೆ. ಲೇ ಸುಮಾ, ಸುಮ್ಮನೆ ಹರಟೆ ಮಾತುಗಳನ್ನಾಡದೆ ಸಮಯ ವ್ಯರ್ಥ ಮಾಡಬೇಡ. ಬೇಗನೆ ಬಂದು ಬಿಗಿದಪ್ಪು ನನ್ನ ತೋಳತೆ. ಏ ಕಾಮರಾಜ, ದೂರ ಸರಿದು ನಿಂತು ಮಾತಾಡು. ಕಂಡ ಗರ್ತಿರ ಬಾಳಲ್ಲಿ ಪ್ರವೇಶ ಮಾಡಿ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಲೇ ಸುಮಾ, ಗರ್ವತೆ. ಯಾರು ಗರತಿ, ಯಾರು ಪತಿವ್ರತೆ ಇಂದಿನ ಈ ಕಲಿಯುಗದಲ್ಲಿ? ಗಂಡನ ಮುಂದೆ ಗರತಿಯಂತೆ ಸೋಗು ಮಾಡಿ ಗಂಡ ಕೆಲಸಕ್ಕೆ ಹೋದ ಮೇಲೆ ತಲೆಯ ಮೇಲಿನ ಸೆರಗ ತೆಗೆದು ಮಿಂಡನೊಂದಿಗೆ ಸೆರಗ ಹಾಸುವ ಬಂಡರಂಡಿಯರೆಷ್ಟಿಲ್ಲ ಇಂದಿನ ಈ ಸಮಾಜದಲ್ಲಿ. ಲೋ ಹೊಲಸುತ್ತಿರುವ ಹಂದಿಯ ಜಾತಿಯವನೇ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಬೇಡ. ಮಾತಾಡಿದ್ರೆ ಆಗಿದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನ ಕಡಿದು ಬಿಟ್ಟೆನೋ, ಜೋಕೆ. ರುಂಡ ಚಂಡಾಡಲು ನಾನೇನು ಕೋಳಿ ಎಂದು ತಿಳಿದಿರುವೇನೆ? ಹಣ ಬಾಯಿ ಮುಚ್ಚೋ ಮಾರ್ಕಟ. ಹೆಣ್ಣೆಂದರೆ ಏನೆಂದು ತಿಳಿದುಕೊಂಡಿದ್ಯಾ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹೆಣ್ಣಿನ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಕಿವಿ ಕೊಟ್ಟು ಕೇಳು. ಬ್ರಿಟಿಷರ ಏಜೆಂಟ್ ಟ್ಯಾಂಕರನ್ನು ಕೊಂದ ವೀರರಾಣಿ ಚೆನ್ನಮ್ಮ ಹೆಣ್ಣು. ಹೈದರಾಲಿ ಸೈನಿಕರನ್ನು ತನ್ನ ಒನಕೆಯಿಂದ ಹೆಣದ ರಾಶಿಯನ್ನೇ ಹಾಕಿದ ಒನಕೆ ಓಬವ್ವ ಕೂಡ ಒಂದು ಹೆಣ್ಣು. ಇದೆಲ್ಲ ಗೊತ್ತಿಲ್ಲದೆ ಗಂಟಲು ಹಲ್ಕೋಬಿಡ, ಸುಮ್ಮನೆ ಹೊರಟೋಗಿಲ್ಲಿಂದ. ಇಲ್ಲೇ ಡಂಬಾಚಾರದ ಹೆಣ್ಣ, ನಿನಗೊಳ್ಳು ಉಪದೇಶ ನನಗೆ ಬೇಕಾಗಿಲ್ಲ. ಸುಮ್ಮನೆ ನೀನಾಗೆ ಬಂದು ನನ್ನ ಆಸೆ ಈಡೇರಿಸುವೆಯೋ ಅಥವಾ ನಾನೇ ಹೊತ್ತೊಯ್ದು ನನ್ನ ಕಾಮವನ್ನು? ಬೇಡ ಕಾಮರಾಜ್, ದಯವಿಟ್ಟು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನನ್ನು ನಿನ್ನ ತಂಗಿ ಎಂದು ತಿಳಿದು ಬಿಟ್ಟು ಬಿಡು. ತಂಗಿ? ಯಾರಿಗೆ ತಂಗಿ ಸುಮ? ಮುಂಜಾನೆಯಿಂದ ರಾತ್ರಿವರೆಗೂ ಅಣ್ಣ ತಂಗಿಯರ ನಾಟಕವಾಡಿ
ತಮ್ಮಂದಿರ ಆಟ ಆಡುವ ಅಣ್ಣ ತಂಗಿಯರಷ್ಟಿಲ್ಲ ಇಂದಿನ ಈ ಸಮಾಜದಲ್ಲಿ. ಸಿಕ್ಕ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳದೆ ಬಿಡಲಾರ ಈ ಛಲಗಾರ. ಲೋ ಪಾಪಿ, ಒಂಟಿ ಹೆಣ್ಣು ಸಿಕ್ಕಳೆಂದು ಒಳ ಮೇಲಿನ ಕಾಮದ ಕಣ್ಣನ್ನು ಬೀರುವೆಯ. ಮೊದಲು ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ಒದ್ದು ಕಳಿಸಬೇಕಾಗುತ್ತದೆ. ಯಾರೋ ನೀನು ಈ ಕಾಮರಾಜನ ಮೇಲೆ ಕೈ ಮಾಡು. ಓಹೋ ಅಮರ್ ನೀನಾ? ಅಣ್ಣನನ್ನೇ ಹೊಡೆಯುವಷ್ಟು ಸೊಕ್ಕು ಬಂತ ಲೇ ಮಗನೇ? ನಿನ್ನನ್ನು ಆಮೇಲೆ ವಿಚಾರ ಮಾಡುತ್ತೇನೆ. ಲೇ ಸುಮಾ, ಎಂದು ನೀನು ಬದುಕಿ ಉಳಿದೆ. ಎಂದಾದರೂ ಒಂದು ದಿನ ಈ ಕಾಮರಾಜನ ಮಂಚ ಬೇಡಲೇಬೇಕು. ನಿನ್ನಂತ ಅಣ್ಣನಿಗೆ ತಮ್ಮನಾದುದೇ ನನ್ನದೇ ಕರ್ಮ. ಹಾ, ಯಾರಮ್ಮ ನೀನು? ಈ ಪಾಪಿಯ ಕೈಗೆ ಹೇಗೆ ಸಿಕ್ಕಾಕೊಂಡೆ? ನೋಡಿ, ನಾನೊಬ್ಳು ಬಡ ರೈತ ಅವಿನಾಶನ ಮಗಳು. ನಮ್ಮ ಅಣ್ಣಂದರು ಬೆಂಗಳೂರಿನಿಂದ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರನ್ನು ಭೇಟಿಯಾಗಲು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಅಡ್ಡದಲ್ಲಿ ಈ ಪಾಪಿ ಬಂದು ನನ್ನ ಸೀಲು ಹಾಳು ಮಾಡಲು ಪ್ರಯತ್ನ ಪಟ್ಟ. ಸರಿಯಾದ ಸಮಯಕ್ಕೆ ಬಂದು ನನ್ನ ಸೀಲವನ್ನು ಕಾಪಾಡಿದ್ರ. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಹಂಗಾದ್ರೆ ತಾವ್ಯಾರು? ನಾನು ಇದೀಗ ಹೋದನಲ್ಲ ಪಾಪಿಗೆ ತಮ್ಮ. ಹಾಗಾದರೆ ನೀನು ಆನಂದ್ ಮತ್ತು ಅಜಯ್ ಅವರ ತಂಗಿಗೆ. ನಾನು ಅಮರ್ ಅಂತ IPS ಪರೀಕ್ಷೆಗೆ ಫೀ ಕಟ್ಟಲು ಹಣ ಕೇಳಲು ಬರುತ್ತಿದ್ದಾಗ ಈ ದೃಶ್ಯವನ್ನು ಕಂಡೆ. ಇನ್ನು ಈ ಪಾಪಿ ದೃಶ್ಯವನ್ನು ನೋಡಿದ ಮೇಲೆ ನನ್ನ ಪರೀಕ್ಷೆಗೆ ಹಣ ಕೊಡುವಲೆಂದಂತ ತಿಳಿಯದಂತಾಗಿದೆ. ಅಮರ್, ದಯವಿಟ್ಟು ನಾವೊಂದು ಮಾತು ಹೇಳ್ತೇನೆ, ಆ ಮಾತನ್ನು ನಡೆಸ್ಕೊಡ್ತೀರಾ? ಅದೇನು ಕೇಳು ಸುಮಾ. ನೋಡಿ, ಈ ಚೈನನ್ನು ತೆಗೆದುಕೊಳ್ಳಿ. ಇದನ್ನು ಮಾರಿ ನಿಮ್ಮ ಪರೀಕ್ಷೆಗೆ ಹಣ ಕಟ್ಟಿ. ಬೇಡ ಸುಮಾ, ಬೇಡ. ಮೊದಲೇ ಬಡತನದಲ್ಲಿ ಜೀವಿಸುತ್ತಿರುವ ನಿಮ್ಮಿಂದ ಇದನ್ನು ನಾನು ಪಡೆದರೆ ನಿಮಗೆ ಮತ್ತಷ್ಟು ನೋವಾಗುತ್ತದೆ. ಮೇಲಾಗಿ ನಿಮ್ಮ ತಂದೆಯವರು ಏನಾದರೂ ಅಂದರೆ? ಇಲ್ಲ ಅಮರ್, ನಮ್ಮ ತಂದೆಯವರು ತುಂಬ ಒಳ್ಳೆಯವರು. ಅವರು ಬಡತನದಲ್ಲಿ ಇದ್ರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವಂಥ ದೊಡ್ಡ ಗುಣ ನಮ್ಮ ತಂದೆದು. ಅಷ್ಟೇ ಆದರೂ ಕೂಡ ಇದು ನನ್ನ ಸ್ವಂತ ದುಡ್ಡಿನಿಂದ ತೆಗೆದುಕೊಂಡಿದ್ದು. ಇದನ್ನು ಮಾತ್ರ ದಯವಿಟ್ಟು ಬೇಡ ಅನ್ಬೇಡಿ. ಒಂದು ವೇಳೆ ಈ ಸಮಯದಲ್ಲಿ ನೀವು ಬರ್ತಿದ್ರೆ ನನ್ನ ಜೀವನನೇ ಬರಡಾಗಿ ಹೋಗ್ತಿತ್ತು ಅಮರ್, ಬರಡಾಗಿ ಹೋಗ್ತಿತ್ತು. ಸುಮಾ, ನಿನ್ನನ್ನು ಕಾಪಾಡಿದ್ದಕ್ಕಾಗಿ ಲಂಚದ ರೂಪವಾಗಿ ಕೊಡುತ್ತಿರುವೆಯಾ? ಇಲ್ಲ ಅಮರ್, ದಯವಿಟ್ಟು ಹಾಗೆಲ್ಲ ತಿಳಿದುಕೊಳ್ಳಬೇಡಿ. ನಾನು ನಿಮ್ಗೆ ಇದನ್ನು ನನ್ನ ಪ್ರೀತಿಯಿಂದಾನೇ ಕೊಡ್ತಾ ಇದ್ದೇನೆ. ಹಾಗಾದರೆ ಕೊಡು ಸುಮಾ. ಸುಮಾ, ಕಾಲಲ್ಲಿ ಹಾವು.
ಸುಮಾ, ನಾನು ಹೋಗಿ ಬರುತ್ತೇನೆ. ನೀವು ಹೋಗಿ ಬನ್ನಿ. ಬರುವಾಗ SP ಅಮರಾಗೆ ಬರಬೇಕು. ಅಮರ್, ನಾನು ನಿನ್ನ ಹೋಗಿ ಬರಲ್ಲ. ಓಕೆ, ಬಾ. ಹಾಯ್. ಸುಮಾ ಎಷ್ಟೊಂದು ಮುಗ್ಧ ಬಾಲೆ, ಆನಂದನಿಗೆ ತಕ್ಕ ತಂಗಿ. ನಾನೇನಾದರೂ ದೇವರ ದಯೆಯಿಂದ SP ಆದರೆ ಸುಮಾ ಅಮರನ ಅರ್ಧಾಂಗಿ. ಅಪ್ಪ, ಇಲ್ಲಿ ನೋಡಿ ಅಪ್ಪ, ಇವತ್ತು ಪೇಪರ್ ತುಂಬಾ ನಿಮ್ದೇ ವಿಷಯ. ಅಂತ ಸಂತೋಷದ ವಿಷಯ ಏನಿದೆ ಅಮ್ಮ? ಅಪ್ಪ, ನಮ್ಮ ಅಣ್ಣಂದ್ರು ಕಾಲೇಜ್ಗೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾರಪ್ಪ. ತುಂಬಾ ಸಂತೋಷದ ವಿಷಯ ತಂದಿರುವೆ. ಮೊದಲು ಹೋಗಿ ದೇವರ ಮುಂದೆ ದೀಪ ಹಚ್ಚಮ್ಮ. ಆಯ್ತಪ್ಪ. ದೇವರೇ, ಬಡವನಾದರೂ ಇದುವರೆಗೆ ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದಂತೆ ಉನ್ನತ ಶಿಕ್ಷಣ ಕೊಡಿಸಿದೆ. ಆದರೆ ಇನ್ನು ಮುಂದೆ ಉನ್ನತ ಶಿಕ್ಷಣ ಕೊಡಿಸುವುದು ನನ್ನಿಂದ ಸಾಧ್ಯವೇ? ನೀನೇ ದಾರಿ ತೋರಿಸು ತಂದೆ. ಸುಮಾ, ಬಾರಮ್ಮ. ಬಂದೆ ಅಪ್ಪ. ಸುಮಾ, ನಿನ್ನೆ ಬರುತ್ತೇವೆಂದು ತಿಳಿಸಿದ ನಿನ್ನ ಅಣ್ಣಂದಿರು ಇನ್ನೂ ಬರಲಿಲ್ಲವಲ್ಲಮ್ಮ? ಅಪ್ಪಾಜಿ, ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ದಯೆಯಿಂದ MA ಪದವಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ನಿಮ್ಮ ಮಗ ಪ್ರಥಮ ರ್ಯಾಂಕ್ ಬಂದಿದ್ದಾನೆ. ಅಪ್ಪಾಜಿ, ನನಗೂ ಆಶೀರ್ವಾದ ಮಾಡಿ. ತುಂಬಾ ಸಂತೋಷ.
ಅಂತೂ ಈ ಬಡಜೀವಿ ಪಟ್ಟ ಶ್ರಮ ಇಂದಿಗೆ ಸಾರ್ಥಕವಾಯಿತು. ನಿಮ್ಮಂತೆಯೇ ನಿಮ್ಮ ತಂಗಿಯೂ ಕೂಡ ಕಾಲೇಜಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಿದ್ದಾಳೆ. ಅಲ್ಲ ಕಳಿ, ಸುಮ್ಮನೆ ನಿಂತ್ರಿವೆಲೆ. ಇಂಥ ಸಂತೋಷದ ವಿಷಯ ನಮಗೂ ತಿಳಿಸಬಾರ್ದೇನಮ್ಮ. ಸುಮ, ನೀನು ಕಾಲೇಜಿಗೆ ಪ್ರಥಮ ರ್ಯಾಂಕ್ ಪಡೆದಿರುವೆ ಎಂದು ನಿನ್ನ ಅಣ್ಣ ನಿನ್ನ ಚಿಕ್ಕ ಹುಡುಗರ ತಂದಿದ್ದಾನೆ, ತೆಗೆದುಕೊಳ್ಳಮ್ಮ. ಅಣ್ಣ, ಎಷ್ಟೊಂದು ಪ್ರೀತಿ ಅಣ್ಣ ಈ ನಿನ್ನ ತಂಗಿ ಮೇಲೆ. ಪ್ರತಿ ವರ್ಷವೂ ನನ್ನ ಹುಟ್ಟದ ಹಬ್ಬ ನನಗೆ ನೆನಪಿರೋದಿಲ್ಲ, ಆದ್ರೂ ಕೂಡ ನೆನಪಿನಿಂದ ನೀನು ಕಾಣಿಕೆ ತರ್ತಾ ಇದ್ದೆ ಅಣ್ಣ. ಈ ನಿನ್ನ ಪ್ರೀತಿ ಯಾವಾಗಲೂ ಈ ನಿನ್ನ ತಂಗಿ ಮೇಲೆ ಹೀಗೆ ಇರ್ಲಿ ಅಣ್ಣ, ಹೀಗೆ ಇರ್ಲಿ. ಹುಚ್ಚಮ್ಮ, ನಿನ್ನ ಕಣ್ಣಲ್ಲಿ ಎಂದು ನೀರು ಬರಬಾರದಮ್ಮ. ಸದಾ ನನ್ನ ತಂಗಿ ನಗುನಗ್ತಾ ಇರಬೇಕು. ಹೌದು ತಂಗಿ, ನೀನು ಅತ್ತರೆ ಇಡೀ ಮನೆ ಅಳುಮುಖದಂತೆ ಕಾಣುವುದು. ಅದರಲ್ಲೂ ನೀನು ಇಂದು ಹುಟ್ಟಿದ ದಿನ ಅಳಲೇಬಾರದಮ್ಮ. ತಂಗಿ, ತೆಗೆದುಕೊಳ್ಳಮ್ಮ ಈ ನಿನ್ನ ಅಣ್ಣನ ಕಾಣಿಕೆ. ಅಣ್ಣ, ಚೈನ್ ತರಲು ಇಷ್ಟೊಂದು ಹಣ ನಿನ್ನಲ್ಲಿ ಎಲ್ಲಿಂದ ಬಂತಣ್ಣ? ಅಪಾರ್ಥ ತಿಳಿದುಕೊಳ್ಳಬೇಡ ತಂಗಿ. ತಂದೆಯವರು ಪ್ರತಿ ತಿಂಗಳು ನನ್ನ ಖರ್ಚಿಗೆಂದು ಕೊಡುವ ಹಣದಲ್ಲಿ ಅಲ್ಪ ಸ್ವಲ್ಪ ಉಳಿಸಿ ಇದನ್ನು ತಂದಿರುವೆ. ಮೆಚ್ಚಿದೆ ಮಗನೇ ನಿನ್ನ ಈ ಗುಣಕ್ಕೆ. ಇಂದಿನ ಕಾಲೇಜಿನ ವಿದ್ಯಾರ್ಥಿಗಳು ದಿನಕ್ಕೊಂದು ದುಶ್ಚಟಗಳಿಗೆ ಬಲಿಯಾಗಿ ಸಾವಿರಾರು ರೂಪಾಯಿಗಳನ್ನು ಹಾಳು ಮಾಡುತ್ತಿರುವಾಗ ನನ್ನ ಮಗ ನಾನು ಕೊಡುವ ಕೇವಲ 500 ರೂಪಾಯಿಯಲ್ಲಿ ಕಾಲೇಜ್ ಶಿಕ್ಷಣ ಕಲಿತು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಿರುವುದನ್ನು ನೋಡಿದರೆ ನನಗೆ ಹೆಮ್ಮೆ ಎನಿಸುತ್ತದೆ. ಅಪ್ಪ, ಬೀದಿಯಲ್ಲಿ ಬಿದ್ದು ಮಸಣ ಸೇರುತ್ತಿದ್ದ ನಮ್ಮನ್ನು ಕರೆತಂದು ಜೋಪಾನ ಮಾಡಿ ವಿದ್ಯೆ ಬುದ್ಧಿ ಕೊಡಿಸದಿದ್ದರೆ ಈ ಅಣ್ಣ ತಂಗಿಯರ ಬಾಳು ಅದೆಂದೋ ಅಂತ್ಯವಾಗುತ್ತಿತ್ತು. ಆನಂದಣ್ಣ, ಇನ್ನೊಂದು ಸಲ ನಿನ್ನ ಬಾಯಿಯಲ್ಲಿ ಬೀದಿಯಲ್ಲಿ ಬಿದ್ದವರು ಎಂಬ ಶಬ್ದ ಬಂದರೆ ನಿನಗೆ ನನ್ನ ನಾಣಿಯಾಗಿದೆ. ಹೌದು ಆನಂದ್, ನೀವು ಮೂವರು ಒಂದೇ ಬಳ್ಳಿಯಲ್ಲಿ ಅರಳಿದ ಹೂಗಳಂತೆ ಇರಬೇಕು. ಅವಿನಾಶ್ ರಾಯರ್, ತಮಗೊಂದು ಪೋಸ್ಟ್ ಬಂದಿದೆ. ನೋಡಪ್ಪ ಆನಂದ, ಅಪ್ಪ, ಅಜಯ್, ಅಪ್ಪ ಅಜಯ್, ಸಂತೋಷದ ಮತ್ತೊಂದು ವಿಷಯ. ಅದೇನಣ್ಣ? ಅಪ್ಪ ಅಜಯ್, ಆ ರುದ್ರೇಗೌಡ ನಿಮಗೂ ಮತ್ತು ನಿಮ್ಮ ತಮ್ಮನಿಗೂ ಮೋಸ ಮಾಡಿ ಬರೆಸಿಕೊಂಡ ಆಸ್ತಿ ಹಾಗೂ ಫ್ಯಾಕ್ಟರಿಗಳೆಲ್ಲ ಕೋರ್ಟಿನಲ್ಲಿ ನಿಮ್ಮಂತೆಯೇ ತೀರ್ಮಾನವಾಗಿವೆ. ಅದರ ಕಾಗದ ಪತ್ರಗಳು ನಾಳೆಯೇ ಬಂದು ತೆಗೆದುಕೊಂಡು ಹೋಗಬೇಕಂತೆ. ಓ ದೇವರೇ, ಇಂದು ಕಣ್ಣು ತೆರೆದು ನೋಡಿದೆ ಈ ಬಡಪಾಯಿ ಅವಿನಾಶನನ್ನು. ಆನಂದ್, ಸತ್ಯಕ್ಕೆ ಯಾವಾಗಲೂ ಸಾವಿಲ್ಲ. ಈ ಭೂತಾಯಿಯಲ್ಲಿ ದುಡಿದು ಸೇವೆ ಮಾಡುವ, ಜಗಕ್ಕೆ ಅನ್ನ ನೀಡುವ ರೈತರನ್ನು ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ. ಅಪ್ಪಾಜಿ, ನೋಡಿದಿರಾ, ಇಂದು ನನ್ನ ತಂಗಿಯ ಹುಟ್ಟಿದ ದಿನ, ನಮ್ಮೆಲ್ಲರಿಗೂ ಸಂತೋಷದ ದಿನ. ತಂಗಿ ಸುಮಾ, ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ. ಈ ಸಂತೋಷದ ವಿಶೇಷದಲ್ಲಿ ಹಸಿವೆಯಾಗಿದೆ, ಸಿಹಿಯಾದ ಊಟ ಮಾಡೋಣ. ಸಿಹಿ ಊಟ ಮಾಡುವ ಮೊದಲು ನನ್ನ ತಂಗಿಯಿಂದ ಒಂದು ಸಿಹಿಯಾದ ಪದ ಬರಲಿ. ಕಾಣದ ದೇವರ ಹುಡುಗುವುದೇ ಹರಿಯುವ ನೀರಲೇ ಮುಳುಗುವ
ಕೊಡುಗೆಗೆ ಮುತ್ತುದುದಿ ಎಂಬುವೆನುವ ಕಲ್ಪನವೇ ಕೇಳಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರಿಗೂ ದೇವ ಸ್ವರೂಪ ಪ್ರೀತಿ ಮಾತಿ ಜೀವ ಹರಿತ ಮಾಡಲು ಜನಪದಾನ ಆನಂದವನ್ನೇ ಕಾಣಲಿ ಮಂತ್ರಾಲಯ ದೇವಾಲಯ ಮನಸ್ಸೇ ದೇವಾಲಯ ಏನ್ ರೂಪಲ್ಲಿ ನಿಂದು ರೂಪ ಈ ರೂಪ ಹುಚ್ಚಿಡ್ಸ್ಬಿಟ್ಟೈತಿ ನೋಡಿ ಈ ಭೂಪುಗ ಎದೆ 18 ವರ್ಷದ ಕಾಲೇಜ್ ಕನ್ಯೆ ನಿನ್ನ ನೋಡುತ್ತಾ ಕುಳಿತೆ ನಾನು ದಿನೇ ದಿನೇ ನನ್ನ ಕೊನೆಯ ಪರೀಕ್ಷೆಯಲ್ಲಿ ಹೊಡೆದೆ ಮರಳಿ ಸೊನ್ನೆ ನಿನ್ನೆ ಬಂದು ನೋಡ್ರಿ ನಮ್ಮ ಊರಿಗೆ ಅಲ್ರಿ ಏನಂದ್ರೆ ಸಿಟಿ ಜೀವನನೇ ಬಾರಿ ರೀ ಜನಕ್ಕೊಂದು ಫಿಲ್ಮ್ ನೋಡುತ್ತಾ ವಾರಕ್ಕೆ 2 ಸರ್ತಿ ಬೀರ್ ಹೊಡ್ಕೊತು ಕಾಲೇಜ್ ಬರೋ ಹುಡುಗಿಯರಿಗೆ ಲೈನ್ ಹೊಡ್ಕೊತಿದ್ರಿ ಆದರೂ 10 ವರ್ಷ ಆಯ್ತು ಒಂದು ಹುಡುಗಿನ ಲೈನ್ ಹೊಡ್ಲಿಕತ್ತೀನಿ ಆ ಮೋತಿನ ಈ ಕಡೆ ನೋಡ್ತಾ ಇಲ್ರಿ ಏನ್ರ ಆಗಿರ್ಬೇಕ್ರಿ ಈ ಪೇಸಿಗೆ ಈಗ ಒಂದು ಹುಡುಗಿ ಅಲ್ಲಿ ಕಿಸ್ಯಾಕ ಚಾಲು ಮಾಡ್ಯಾಡ್ರಿ ಇರ್ಲಿ ನಮ್ಮಪ್ಪ ಬೇವರ್ಸಿ ನನ್ನ ಮಗ ಕಾಲೇಜ್ ಪತ್ರ ಬರ್ದಾನ್ರಿ ಏ ಮಗನ ಪಾಂಡ್ಯ ಕಾಲೇಜ್ ಬಿಟ್ಟು ಊರಿ ಬಾ ತಂದು ನಾನು ಕಾಲೇಜಕ್ಕೆ ಪತ್ರ ಆ ಮಗ ಕಮ್ಮಂಗಿ ನನ್ನ ಪೋಸ್ಟ್ಮ್ಯಾನ ಹೋಗಿ ನಾನು ಹುಡುಗಿ ಕೈಯಾಗ ಕೊಟ್ಟನ್ರಿ ಪತ್ರನ ಆ ಪತ್ರ ಸ್ಟೈಲ್ ನೋಡಿದ್ರೆ ನನಗೆ ಮೂತು ಕೊಡ್ತಾಳಂತ ನಾ ತಿಳ್ಕೊಂಡ್ರ ನಾನು ಕೆನ್ನೆ ಮೂತು ಕೊಡೋದು ಬಿಟ್ಟು ತೂ ಅಂತ ಅಭಿಷೇಕ ಮಾಡಿ ಹೋದ್ರಿ ಯಾಕಂದ್ರೆ
ಬಿದ್ದಿರ್ಬೇಕತ್ತ ನಿನ್ನ ಮಣಿ ಬರ ನಾನು ಮಗ ಸಿಟ್ಟಿಗೆದ್ದು ಆ ಪತ್ರ ನೋಡ್ದ. ಆ ಪತ್ರದಾಗ ಏನಿತ್ತು ಗೊತ್ತೇನ್ರಿ? ಲೇ ಮಗನ ಪಾಂಡ್ಯ, ನೀ ಸಾಲಿ ಕಲಿಯೋದೆ ಬೇಡ, ನೀ ಊರಿ ಬಾ ತಂದ ಪತ್ರದಾಗ ಬರೆದಿದ್ದ. 12 ವರ್ಷದ ಪರೀಕ್ಷೆಗೆ 13 ಸಲ ಕೂತು 14 ಮಾರ್ಕ್ಸ್ ತೊಗೊಂಡಿದ್ರಿ ನಾನು ನನ್ನ ಮಗ. ಏನು ಮಾಡೋದು ಬರ್ರಿ, ಪರೀಕ್ಷೆ ಫೀ ಕಟ್ಟಿ ಬೇಸರ ಆಗಿತ್ತಂದು ನಮ್ಮ ಅಪ್ಪ ಫೀ ಕಟ್ಲಿಕ್ಕೆ ರೊಕ್ಕನೂ ಕೊಡಲಿಲ್ಲ. ನಾವು ಅಲ್ಲಲ್ಲ ಯಾವುದೋ ಒಂದು ಹುಡುಗಿ ಈ ಕಡೆ ಬರ್ತಾ ಇದ್ದಿದ್ದಲ್ಲ, ಇರಲಿ ಇದಕ್ಕೊಂದು ಹೋಗೋದ್ರೈತು ಒಂದು ಅಪ್ಲಿಕೇಶನು. ಚಾಲು ಆತ ಸೀಸನ್, ಬಾರ ಹುಡುಗ ಬತ್ತನ, ಮಾಡೋನು ನಾವು ಭಜನ. ಮಾಲಕ್ನ ಕೇಳ್ತಾನ, ಗೋವಾಕ ಹೋಗಣ, ಚೈನಿಗೆ ರೊಕ್ಕ ಕೊಟ್ಟನ. ಬೇಕಾದಂಗ ತಿರುಗೋಣ, ಅತ್ತ ಓಡಿ ಹೋಗೋಣ. ಬೇಕಾದಂಗ ತಿರುಗೋಣ, ಅತ್ತ ಓಡಿ ಹೋಗೋಣ. ಹೊಗಟನೂರ ಕಾಡಿಗೆ ಬಾರ ಗೆಳತಿನ ಕರೆಕೊಂಡ ಹಿಂದಿನ ಮರ್ದಿನ ನಡೆಯಲು ಗಾಡಿ ತಗೊಂಡ ಆ ಪ್ರೀತಿನ ಕಡೆಸಿದ ಲಗ್ನ ತೋರಿ ಹುಡುಗಂಡ ನಿಂತ ಮಂಡ್ಯಾನ ಎದ್ದಾನಿ ಹೂವ ಹುಡುಗಂಡ ಹೊಗಟನೂರ ಕಾಡಿಗೆ ಬಾರ ಗೆಳತಿನ ಕರೆಕೊಂಡ ಹಿಂದಿನ ಮರ್ದಿನ ನಡೆಯಲು ಗಾಡಿ ತಗೊಂಡ ಹಿಂದಿಂದ ಬರಬೇಡ ಇವರ ಮಮ್ಮೀರ, ಮನದಾಗ ಗಂಡಿಯೋ ನನ್ನ ಹುಡುಗಾರ. ನನ್ನ ಬೆನ್ನ ಹತ್ತಿ, ನನ್ನ ಹೆಸರು ತಗೊಂಡ ಏನು ಮಾಡಿ. ಹಿಂದಿಂದ ಬರಬೇಡ ಇವರ ಮಮ್ಮೀರ, ಜೀವನದಾಗ ಗಂಡಿಯೋ ನನ್ನ ಹುಡುಗಾರ. ಊರು ಬಿಟ್ಟ ನಿಂತಿ, ನನ್ನ ಬೆನ್ನ ಹತ್ತಿ, ನನ್ನ ಹೆಸರು ತಗೊಂಡ ಏನು ಮಾಡತಿ. ಹತ್ತ ಬಾರ ಬಟ್ಟೆಗ ಕಿಡಿಗಿ ನೋಡ್ಬೇಕು ಕಿಡಿಗ್ಯಾಗ ಪತ್ರಂಗಿ ಆಟ ಬಟ್ಟಾಗ ದೂರ ಕರ್ತೀನಿ ಬಾರ, ತರತೀನಿ ಕಾರ, ಮಾವ ಮಾಡೋನು ಆಲ್ ಇಂಡಿಯಾ ಟೂರ್. ರಗ್ಡ ಮಾಡಿ ನೀರಕ್ಕ ಬಂಗಾರ, ದಿನ ಮಾಡೋನು ಹೈಪೆಲ್ಲ ಜೋರ. ರಗ್ಡ ಮಾಡಿ ನೀರಕ್ಕ ಬಂಗಾರ, ದಿನ ಮಾಡೋನು ಹೈಪೆಲ್ಲ ಜೋರ. ಕರ್ತೀನಿ ಬಾರ, ತರತೀನಿ ಕಾರ, ಕರ್ತೀನಿ ಬಾರ, ತರತೀನಿ ಕಾರ, ಮಾವ ಮಾಡೋನು ಆಲ್ ಇಂಡಿಯಾ ಟೂರ. ರಗ್ಡ ಮಾಡಿ ನೀರಕ್ಕ ಬಂಗಾರ, ದಿನ ಮಾಡೋನು ಹೈಪೆಲ್ಲ ಜೋರ. ರಗ್ಡ ಮಾಡಿ ನೀರಕ್ಕ ಬಂಗಾರ, ದಿನ ಮಾಡೋನು ಹೈಪೆಲ್ಲ ಜೋರ. ನಮ್ಮೋಣ್ಯಾಗ ಮಸ್ತನ ಪೀಸ ನಿನ್ನ ನೋಡಿ ಆಗಲಿ ಸುತ್ತ ನಮ್ಮೋಣ್ಯಾಗ ಮಸ್ತನ ಪೀಸ ನಿನ್ನ ನೋಡಿ ಆಗಲಿ ಸುತ್ತ ಸುದ್ದಿ ಆಗೈತಿ ನನ್ನ ಕಡಲಗಳನ್ನ ಹತ್ತೈತಿ ನಿನ್ನ ಬೂದಿ ಸುತ್ತ ಗಂಟೆ ಕಕ್ಕೈತಿ ನಿನ್ನ ಮನ ನನ್ನ ಕಡಲಗಳನ್ನ ಹತ್ತೈತಿ. ದೋಸ್ತ, ಅವ್ರ ಎಬ್ಸಾಕತ್ತಾರ, ನಿಂದು ಸ್ವಲ್ಪ ಎಬ್ಸಲ್ಲ. ಎಬ್ಬಸು ಜಾನಪದ ಎಬ್ಸುನ, ಎಬ್ಬಸು. ಎಬ್ಸುನ. ಹಾ, ಮಾತಿನೊಳಗ ಮಾತಿಲ್ಲದವನ ಮೂವತ್ತಿನ್ನು ಮೋತಿ ನೋಡಬಾರದು, ಕೋತಿ ಹಂಗ ತಿರುಗುದ ಕಾಣನ ಬೆನ್ನ ಹತ್ತಬಾರದು. ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು, ಕೋತಿ ಹಂಗ ತಿರುಗುದ ಕಾಣನ ಬೆನ್ನ ಹತ್ತಬಾರದು. ಗಿಯರಗಿಯಾಗ ಗಿರಗಿಯ, ಗಿಯಗಿಯಾಗ ಗಿರಗಿಯ, ಗಿಯಗಿಯಾಗ ಗಿರಗಿಯ. ನಡುವೂರಾಗ ಕಡದರ ಕಡಲಿ ಬರತನ ಬಿಡಲಿಲ್ಲ ಬಿಟ್ಟರ ಜಾತಿ ಮಗ ಇಲ್ಲ ಎಲ್ಲರ ಹಗರಿಲ್ಲ ನಿಮ್ಮ ಮಾಡಲ್ಲ ಯಾರನ್ನು ಬಿಗಿದ ಮಾಡಿಲ್ಲ ನಿಮ್ಮ ಮಾಡಲ್ಲ
ಗೂಟ ಹಟ್ಟಿನಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಮತ್ ಪುಣಮ್ ಸಾಕ ಹಾ ಸಾಕು ತಿಂಡಿ ಮುಗಿತ ಹಾ ಹಾಲು ಬೇಕೇನ್ರಿ ಹಾಲ ಗಟ್ಟ ಎಮ್ಮಿ ಹಾಲು ಐತ್ರಿ ಯಾವ್ಯಾವ ಹಾಲು ಬೇಕು ಎಲ್ಲ ಹಾಲು ತಂದಿನಿ ಯಾರಿಗೆ ಬೇಕು ಬಡ 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 ಬರ್ರಿ ಅಯ್ಯೋ ಇದು ಯಾವ್ದ್ರಿ ಪ್ಯಾಟೆನ ತಗಡು ಅರ್ಸ್ಕೊಂಡಂಗ ಕಾಣಕತ್ತಿ ಲೇ ತಮ್ಮ ಯಾರು ಮರೆಯ ಸ್ವಲ್ಪ ದಾರಿ ಬಿಟ್ಟು ನಿಲ್ಲ ಏ ಹುಡುಗಿ ಕಡಿಮೆ ಮಾಡ ನಿಂದ ಸ್ಪೀಡ್ ಸ್ವಲ್ಪ ಲೋ ಯಾಕಲೋ ಅಲ್ಲ ನನಗ ಸ್ಪೀಡ್ ಕಡಿಮೆ ಮಾಡಂತ ಹೇಳಕ್ಕ ನೀನ್ ಯಾರ ಏ ಹುಡುಗಿ ಸ್ಪೀಡ್ ಹೋದ್ರ ನಿನಗ ತ್ರಾಸ ಆಯ್ತಂತ ಹೇಳಿನ ಲೋ ಲೋ ಯಾಕ್ಲೋ ಹಜಾಮ್ನಂತವ್ನ ಅಲ್ಲ ನನಗ್ ತ್ರಾಸ ಆದ್ರ ನಿನಗೇನು ಕಡಿತೈತೆ ನನ್ನ ಮಗನ ಮುಕ್ಕಳ್ಯಾಗ ಏ ಹುಡುಗಿ ಹಂಗೆ ಮಾಡ್ಬೇಡ ನೀ ಹಂಗ ಮಾಡ್ಬೇಡ ನೀ ಸ್ಪೀಡ್ ಹೋದೆ ಅಂದ್ರ ನಮ್ಮ ಮೊದಲೇ ರೋಡ್ ಕಚ್ಚದ ಏನ್ರಿ ಜಾರಿ ಬಿದ್ದಿತ್ತಂದು ನಿನಗ ಅವ್ರು ಹೋಗತ್ ಹೇಳ್ದ ಲೋ ಲೋ ದ್ಯಾಮ್ನಂತವ್ನ ಏನದು ಉದೊಂದು ಸಣ್ಣದಂದಿದ್ದು ಏನದು ಎತ್ತಿನ ಏನಿಲ್ವಾ ನಾನು ಅದೇನಂದ ನೀನೇ ಅಂದಿಲ್ಲ ಎತ್ತತಿ ಅಂತ ನಾ ಎತ್ತ ಬೇಡ ಬಿಡು ಮುಂದೈತಿ ಎತ್ತೋದು ಬಿಡೋದು ಲೇ ಲೇ ಮಾರಯ್ಯ ನಾ ಎತ್ತೀನಿ ಅಂದಿದ್ದು ಕೈನ ನೀ ಏನಾರ ತಿಳ್ಕೊಂಡ್ರ ಮಗನ ನೀ ಹಾಕೊಂಡ್ ಬಂದಿಲ್ಲ ಹಾಫ್ ಚಡ್ಡಿ ಇದು ಟರ್ರನ ಹರಿತೀನಿ ಏ ಹುಡುಗಿ ನನಗೇನ್ರ ಬೈ ಆದ್ರೆ ಈ ಚೊಣ್ಣಿಗೆ ಬೈದೆ ತಿಳ್ಕೊ ನಿನ್ನ ಗಡಿಗೆಯಾಗಿನ ಬೆಳ್ಳನ ಹಾಲು ತೆಗೆದನ ಮತ್ತೆ ಎತ್ತರ ಅಯ್ಯಯ್ಯೋ ನನ್ನ ಜೋಕುಮಾರ ಅಲ್ಲ ಎಷ್ಟಿಷ್ಟೋ ಮಂದಿ ನನ್ನ ಗಡ್ಯಾಕ ಕೈ ಸನ್ಯಾಕ ಬಂದ್ರ ಅವ್ರಿಗ ಆಗಿಲ್ಲ ನೀ ಏನ ಮಹಾನ ಬಾಳ ಅಲ್ಲ ಯಾಕಂದ್ರ ಅಂತ ಗಟ್ಟುಳ್ಳಿ ಗಡಿಗೆ ತಂದಿಟ್ಟ ನಮ್ಮಪ್ಪ ತಿಪ್ಪನಟ್ಟಿ ತಿಪ್ಪಣ್ಣ ಐ ನಿನ್ನ ನಮ್ಮ ಮಗ್ಲೈತಲ್ಲ ತಿಪ್ಪಾನಟ್ಟಿ ಮಗ್ಲೈತಲ್ಲ ಪುಂಡಾನಟ್ಟಿ ಆ ಪುಂಡಾನಟ್ಟಿ ಪುಂಡಿಲಿಕಪ್ಪನ ಮಗನ ಪಾಂಡುರಂಗ ಇವತ್ತೇನೋ ಅಲ್ರಿ ಇದು ಯಾವ ಸೀಮೆ ಮಾವ ಅಂತೀನಿ ಅಲ್ಲ ಈ ಊರಾಗ ನನಗೆ ಎಷ್ಟು ಮಾವಗಳು ಅದರ ಅಂತೀನಿ ಅಲ್ಲ ಈ ಆ ಕಲ್ಲಂಗಡಿ ಮುಗುಡ ಕಲ್ಯ ಬರ್ತಾನ ನಾ ನಿನ್ನ ಮಾವ ಅಂತಾನ ಈ ನನ್ನ ಮಗ ಬರ್ತಾನ ಪಾಂಡ್ಯ ನಾನು ನಿನ್ನ ಮಾವ ಅಂತಾನ ನನಗೆ ಎಷ್ಟು ಮಂದಿ ಮಾವಗಳು ಅದರ ಅಂತೀನಿ ಏನು ಮಾಡೋದು ಬೇಡ್ರಿ ಬೆಳಗ್ಗೆಂತಾನ ಇಬ್ಬರದು ಚಂದಾಗಿ ಗೋಳಿಸಿ ರೊಕ್ಕ ಬಂಗಾರ ಎಲ್ಲ ತಗೊಂಡು ದುದ್ನಿ ಕಡೆ ಹೋದ್ರಾಯ್ತು ಏನ್ರಿ ಇದು ಕಲ್ಲು ಕೈಯರೆ ಕುಡು ಮತ್ತ ಏನು ಮಜಾ ಆಗತ್ತ ನೋಡಮ್ಮ ಅಯ್ಯೋ ಹಿಡಿತು ನೋಡ್ರಿ ಇದಗ್ನು ಹುಡುಗಿಯರ ದೆವ್ವ ಅಲ್ಲ ಊರಿಂದ ಬರುವಾಗ ನನಗೇನೋ ತರ್ತೀನಿ ಏನ್ ತಂದಿ ಕಲ್ಲು ನಿನಗೊಂದು ಚೂಡಿದಾರ ತರ್ಬೇಕಂತ ಮಾಡಿದ್ದೆ ನಾ ಊರ್ ಬಿಟ್ಟು ಹೋಗುವಾಗ ನಿಂದು ಸಾಣದಿತ್ತು ಈಗ ನೋಡಿದ್ರೆ ನಾ 3 ಆಗಿಸಾಗೈತಿ ಹೇಳು ಲೇ ಏನದು ಸಾಣದು ದೊಡ್ಡದು ಏ ಹುಡುಗಿ ತಪ್ಪು ತಿಳ್ಕೊಬೇಡ ನಿನ್ನ ಅಳತಿ ಅದಕ್ಕೆ ತಪ್ಪು ತಿಳ್ಕೊಂಡಿ ಮತ್ತ ಈಗ ಏನಾಗೈತಿ 500 ರೂಪಾಯಿ ತಗೋ ನಾ 3 ಜಾತ್ರೆ ಅಂತರೂ ಆಗ್ಯದ ಇನ್ನು ಮುಂದೆ ಯಾವ ಜಾತ್ರೆ ಇರ್ತಾವ ಅಲ್ಲಿ ಜಾತ್ರೆ ತಗೋ ಆದ್ರೆ ಈ ವಿಷಯ ಮಾತ್ರ ಮಾಮನ ಮುಂದೆ ಹೇಳ್ಬೇಡ ಮತ್ತ ಕೊಡು ಹಂಗಾರ 500 ರೂಪಾಯಿ ಮೊನ್ನೆ ಅಲ್ಲ ಮೊನ್ನೆ ನೀ ಅಲ್ಲಿಂದ ಹಂಗ ಈತತ್ ಬಾ ಕೊಡ್ತಾ ಅಲ್ಲ ಮೊನ್ನೆ 20 ರೂಪಾಯಿ ತಂದಿ ಇವತ್ತು ತಂದಿ ಏ ಅಟ್ಟೆ ತಂದಿನ ಹೋ ಬೈ ಇದು ಬಾರಿ ಕೈ ತೋರ್ತು ಇದು ಮುಚ್ಕೊಂಡು ಇದು ಮತ್ತೆ ಯಾರಿಗೆ ತೋರಿಸ್ಬಿಡೋದು ಮತ್ತೆ ಯಾಕಂದ್ರೆ ಇದೇ 20 ರೂಪಾಯಿ ಕೊಟ್ಟಿದೆ ಜಾಸ್ತಿ ಆಗಿದೆ ನನಗೆ ಏನು ಎಲ್ಲಿದು ಕೂಡ್ಲಿ ಸಿಕ್ಕದ ಚಾನ್ಸ್ ಆತ ಮಗನ ಎಲ್ಲಿ ಬೇಕಲ್ಲ ಕೈ ಹಿಡ್ಲಿಕ್ ಬರ್ತಾನ ಅಂತ ಚಾನ್ಸ್ ನಾವು ನಾ ಅಲ್ ಬಿಡು ಅದ ಒಟ್ಟು ನೀ ಕೊಡ್ತಿ ಅಂದ್ರೂ ನಾ ಕೊಡವಲ್ಲ ನೋಡ ಏನು ಹಾ ಅಲ್ಲ ನೀನೇ ಕೊಡುವಂದಿಯಲ್ಲ ಅದಕ್ಕೆ ಕೈಯಾಗ ಹಿಡಿದು ಕೊಟ್ಟಿನ ಮತ್ತೆ ಎಲ್ಲಿ ಕೊಡ್ಬೇಕು ಮೇಡಮ್ ಮಾಡ್ಬೇಕಲ್ಲ ನಂಗ ಹಾ ಹೇಳ್ರಲ್ಲ ಹುರುಪ್ನಾಗ ಇದೇ ಉರುಪ್ನಾಗ ಜಾಡ್ಸಿರ್ಲ ಒಂದು ಖ್ಯಾದಿಯ ಊರಾಗ ಬಸ್ತಾಣದಾಗ ನಿಂತಾಳ ಕಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಹೊಡಿ ಗಾಡಿ
ಬಾರೋ ತಮ್ಮ ಮಾಸ್ತರನ ಪೇಪರ ಬರಿಲಾಗ ಪೇಪರ ಬರಿಲಾಗ ಈಗಿನ ಹುಡುಗರು ಹೊರದ ಮನಯಗ ಹೊರದ ಮನಯಗ ಸಾಗನ ನೋಡಿ ಬತ್ತಾಳದಾಗ ಬಿಟ್ಟಾಳ ಬಡಿ ಬಿಡಿಗಿ ಬಿಟ್ಟಾಳ ಬಡಿ ಬಿಡಿಗಿ ಆಗದ ಮುಗುಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಲಾ 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 ಗೊಬ್ಬರ ಹಾರಿದ ಹ್ಯಾಂಗ ನಿಂತ ನೋಡ್ರಿ ಅವ್ನು ಮಾನ್ಯಾಣ ನಿತ್ತಂಗ ಏ ತಮ್ಮ ಜರ ದಾರಿಯಾರಿ ಬಿಡು ಓ ತಮ್ಮ ಅಲ್ಲ ಇದು ಯಾವ ಸೀಮಿ ಮಾವ ಅಂತೀನಿ ಹಿಂಗ್ಯಾಕೆ ಬಂತು ನಮ್ದು ಮೊದಲ ಎದ್ದಿತ್ತು ಇಂಥ ತಂಡ್ಯಾಗ ಇವ ಬಂದು ಮಗನಿಗಿಸ್ಬಿಟ್ಟು ನೋಡು ಲೇ ಇವ ಯಾವ ಲೇ ಬಿಕನಾಶಿ ಅಂತಾನ ಸುಮ್ಮನೆ ಯಾಕೆ ನಮ್ಗೆ ಡಿಸ್ಟರ್ಬ್ ಮಾಡತ್ತಿ ಸರಿಯಾಗ ಹೋಗೋರಪ್ಪ ಹ್ಯಾಂಗ ನೋಡ್ರಿ ಇವು ದಾರಿ ಬಿಡು ಅಂದ್ರ ನಾ ಯಾಕೆ ದಾರಿ ಬಿಡ್ಬೇಕತ್ತನಲ್ರಿ ಮಗ ಇವನು ಅವನ ದಾರಿಗೆ ಚಾಲು ಮಾಡ್ಯಾವ ಈಗ ಲವ್ವ ಪವ್ವ ಇವನು ಅವ್ನು ಖಬರ್ ಹಾರಿದ ಇವನು ಅವ್ನು ಸುಳಿ ಮಕ್ಕಳು ಅವ್ನು ಇನ್ನೊಂದು ಮಾಡಿದೇನು ಹೋದ ದಾರ್ಯಾಗ ಮಕ್ಕಳು ಹಿಡಿತೇವ್ ತಿಳಿಯಾಗ್ಯದ ನನಗೆ ಒಟ್ಟ ಅವನು ದನಿ ನನ್ನ ಮಗಳದ್ದು ಬಂದಂಗೆ ಬರ್ಲಿಕ್ಕತ್ತದಲ್ಲ ಏ ತಮ್ಮ ಇಲ್ಲೊಂದು ಹುಡುಗಿ ನಿಂತಿತ್ತಲ್ಲ ಎಲ್ಲಿ ಹೋಯ್ತು ಯಾಕ್ರಿ ಯಜಮಾನ್ರ ಯಾವ ಹುಡುಗಿ ಯಾರ ಹುಡುಗಿ ಏನು ಹಗಲು ಕನಸು ಕಾಣಕತ್ತೀರಿ ಏನು ಮತ್ತ ಅಲ್ಲೋ ಮರ ಇಲ್ಲೇ ಇಬ್ರು ತೆಕ್ಕಿ ಬಡ್ಕೊಂಡು ನಿಂತಿವ್ ನಾನೇ ನೋಡಿನಿ ಇವನು ಅವನ ಈಗ ಇಲ್ಲತ್ತಿಯಲ್ಲೋ ಕುರ್ಸಾನಿ ಇಲ್ಲೋ ಯಜಮಾನ್ರ ಆರಾಮೈತಿ ಇಲ್ಲಿ ನಿಮಗ ಏನು ತೆಲಿಗಿಲಿ ಕೆಟ್ಟದ ಲಪಂಗ ಲೊಚ್ಚ ಬದ್ಮಾಸ್ ಕುರ್ಸಾಲಿಯ ಹೆಂಕ ಬೈತು ಕುರ್ಸಾಲಿ ಯಾರು ಓಲೆ ಮತ್ತಾರಿಗ್ರಿ ಆಗಳಿಂದ ನೀವೇ ನಿಂತಿರಲ್ಲ 60 ವರ್ಷ ಆದ್ರೂ 6 3 3 6 ಅಂತಾರಲ್ಲ ಸುಳ್ಳ ನೋಡ್ರಿ ನಾನು ಬಂದು ಒಂದು ತಾಸಾಯ್ತು ಯಾವ ಬದ್ಮಾಸ ನನ್ನ ಮಗನು ಇಲ್ಲಿ ಬಂದು ನಿಂತಿಲ್ಲ ಅದ್ರೊಳಗೆ ಬಂದು ತೆಲಿ ಪೈಲನ್ ನಿಂತಾರ ಅಂದ್ರೆ ನೀವೇ ನೋಡ್ರಿ ಬಹುಶಃ ನಿಮಗೆ ತೆಲಿ ಕೆಟ್ಟಿರ್ಬೇಕು ಹೋಗಿ ದವಾಖಾನೆ ತೋರ್ಸೊಂಬರಿ ಹೋರಿ ನಾವು ಹೋಗ್ಬೇಕು ಕನಸುಗಾರ ಜನ ಗಳಿಸಿದವನೇ ಜನನಾಯಕ ದುಡಿದವನೇ ಸಾಹುಕಾರ ಹುಡುಗಿಯರಿಂದ ಬೆನ್ನ ಹತ್ತಿವುದನೇ ಹುಚ್ಚ